ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅತ್ಯಂತ ಆಸಕ್ತಿದಾಯಕವಾದ ಹಾಗೆ ಅಷ್ಟೇ ಆಳವಾದ ಅರ್ಥವಿರುವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದೇ ಶಿವಪುರಾಣ. ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾದ ಶಿವಪುರಾಣ ಕೇವಲ ಕಥೆಗಳ ಪುಸ್ತಕವಲ್ಲ, ಬದಲಾಗಿ ಮನುಷ್ಯನ ನಡವಳಿಕೆಗಳನ್ನು ತಿದ್ದುವ ಒಂದು ಅದ್ಭುತ ಕೈಪಿಡಿ. ಪರಮಶಿವನ ಅಪಾರವಾದ ಕರುಣೆ ಮತ್ತು ಆತನ ಕೋಪವನ್ನು ಪ್ರೋತ್ಸಾಹಿಸುವಂತಹ ನಿರ್ದಿಷ್ಟ ನೈತಿಕ ವೈಫಲ್ಯಗಳ ನಡುವಿನ ಆಕರ್ಷಕ ದ್ವಂದ್ವವನ್ನು ನಾವಿಂದು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಮಹಾದೇವನ ವ್ಯಕ್ತಿತ್ವದಲ್ಲಿ ನಾವೊಂದು ದೊಡ್ಡ ವೈರುಧ್ಯವನ್ನ ಕಾಣಬಹುದು. ಒಂದೆಡೆ ಆತ ಕೇವಲ ಒಂದು ಹನಿ ಶುದ್ಧ ನೀರು ಮತ್ತು ನೈಜ ಭಕ್ತಿಯಿಂದಲೇ ಪ್ರಸನ್ನನಾಗುವ ಭೋಲಾಶಂಕರ. ಆದ್ರೆ ಮತ್ತೊಂದೆಡೆ ನಮ್ಮ ದೈನಂದಿನ ಜೀವನದ ಕೆಲವು ನಿರ್ದಿಷ್ಟ ನೈತಿಕ ತಪ್ಪುಗಳನ್ನ ಆತ ಕಿಂಚಿತ್ತೂ ಸಹಿಸುವುದಿಲ್ಲ. ಎಷ್ಟೇ ದೊಡ್ಡ ಭಕ್ತನಾಗಿದ್ರೂ ಸರಿ, ಕೆಲವು ತಪ್ಪುಗಳನ್ನ ಮಾಡಿದ್ರೆ ಆತನ ಕರುಣೆಗೆ ಪಾತ್ರರಾಗಲು ಖಂಡಿತ ಸಾಧ್ಯವಿಲ್ಲ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 3 ವಿಚಾರಗಳನ್ನ ನೋಡಲಿದ್ದೇವೆ. ಸುಲಭವಾಗಿ ಒಲಿಯುವ ಶಿವನ ರೂಪ, ಆತ ಕ್ಷಮಿಸದ ಆ 3 ಮಹಾಪಾಪಗಳು ಮತ್ತು ಕೊನೆಯದಾಗಿ ಪೂಜೆಯ ನೈಜ ಅರ್ಥ. ಮೊದಲನೆಯದಾಗಿ ಸುಲಭವಾಗಿ ಒಲಿಯುವ ದೇವರ ಬಗ್ಗೆ ನೋಡೋಣ, ಅಂದರೆ ಶಿವನ ಕರುಣಾಮಯಿ ರೂಪ. ನೋಡಿ, ಶಿವಪುರಾಣದ ಪ್ರಕಾರ ಮಹಾದೇವ ತ್ರಿಮೂರ್ತಿಗಳಲ್ಲೇ ಅತ್ಯಂತ ಶಕ್ತಿಶಾಲಿ. ಇಡೀ ಬ್ರಹ್ಮಾಂಡವನ್ನೇ ಆಳುವ ಶಕ್ತಿ ಅವನಿಗಿದೆ. ಆದ್ರೂ ಭಕ್ತರಿಗೆ ಅವನೆಷ್ಟು ಸುಲಭವಾಗಿ ಒಲಿತಾನೆ ಗೊತ್ತಾ? ಶಿವನಿಗೆ ಅದ್ದೂರಿ ಪೂಜೆಗಳಾಗಲಿ ದುಬಾರಿ ಕಾಣಿಕೆಗಳಾಗಲಿ ಬೇಕಿಲ್ಲ. ಒಂದು ಶುದ್ಧ ಮನಸ್ಸಿನಿಂದ, ನಿಷ್ಕಲ್ಮಶ ಹೃದಯದಿಂದ ಶಿವಲಿಂಗಕ್ಕೆ ಕೇವಲ ಒಂದು ಹನಿ ನೀರನ್ನು ಅರ್ಪಿಸಿದ್ರೂ ಸಾಕು, ಅವನು ತಕ್ಷಣ ಪ್ರಸನ್ನನಾಗ್ತಾನೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಪದ ಅಂದ್ರೆ ಶುದ್ಧ ಮನಸ್ಸು. ಹೌದು, ನಾವ್ ಮಾಡುವ ಪೂಜೆಗಿಂತ ನಮ್ಮ ಮನಸ್ಸಿನ ಉದ್ದೇಶ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಇದೇ ಅಂಶ ನಾವು ಮುಂದೆ ನೋಡಿರುವ ಆ 3 ಮಹಾಪಾಪಗಳ ಅಸಲಿ ಕಾರಣವನ್ನು ಬಿಚ್ಚಿಡುತ್ತೆ. ಈಗ ಮೊದಲನೆಯ ಮಹಾಪಾಪದ ಬಗ್ಗೆ ತಿಳಿಯೋಣ, ಅದೇ ಅಪವಿತ್ರ ಉದ್ದೇಶಗಳು. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದು ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟುವ ಕಲ್ಮಶದ ಬಗ್ಗೆ ನೀಡುವ ಎಚ್ಚರಿಕೆ. ಹೊರಗಡೆ ನಾವು ಎಷ್ಟೇ ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಬಹುದು, ಆದ್ರೆ ಒಳಗಡೆ ನಮ್ಮ ಮನಸ್ಸು ಕಲುಷಿತವಾಗಿದ್ರೆ ಏನಾಗುತ್ತೆ? ಶಿವಪುರಾಣದ ಪ್ರಕಾರ ಪರಸ್ತ್ರೀ ಅಥವಾ ಪರಪುರುಷ ಸಹವಾಸ ಅನ್ನೋದು ಅತ್ಯಂತ ಗಂಭೀರವಾದ ಪಾಪ. ಅಂದ್ರೆ ತಮ್ಮ ಸ್ವಂತ ಸಂಗಾತಿಯನ್ನು ಬಿಟ್ಟು ಬೇರೆಯವರ ಮೇಲೆ ಕೆಟ್ಟ ಕಣ್ಣು ಹಾಕುವುದು ಅಥವಾ ಮನಸ್ಸಿನಲ್ಲಿ ಅವರ ಬಗ್ಗೆ ಅಪವಿತ್ರ ಉದ್ದೇಶಗಳನ್ನ ಇಟ್ಕೊಳ್ಳೋದು. ಕೇವಲ ಮನಸ್ಸಿನಲ್ಲಿ ಈ ತರಹದ ಕೆಟ್ಟ ಆಲೋಚನೆಗಳನ್ನ ಪೋಷಿಸುವವರನ್ನು ಕೂಡ ಶಿವಪುರಾಣ ಮಹಾಪಾಪಿಗಳು ಅಂತ ಕರೆಯುತ್ತೆ. ಈ ನೈತಿಕ ವೈಫಲ್ಯದ ತೀವ್ರತೆಯನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೇಬೇಕು. ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಇತರರ ಸಂಗಾತಿಯ ಬಗ್ಗೆ ಕೆಟ್ಟ ಆಲೋಚನೆಗಳನ್ನ ಹೊಂದಿದ್ರೆ ಆ ವ್ಯಕ್ತಿ ದೇವರ ಕೃಪೆಯಿಂದ ಸಂಪೂರ್ಣವಾಗಿ ದೂರ ಆಗ್ತಾನೆ. ಇಂಥ ಅಪವಿತ್ರ ಉದ್ದೇಶಗಳನ್ನ ಇಟ್ಕೊಂಡವರನ್ನ ಶಿವ ಎಂದಿಗೂ ಎಷ್ಟೇ ಬೇಡ್ಕೊಂಡ್ರೂ ಕ್ಷಮಿಸುವುದಿಲ್ಲ ಅಂತ ಪುರಾಣ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಸುತ್ತೆ. ಮುಂದೆ 2ನೇ ಮಹಾಪಾಪ ಯಾವುದು ಅಂತ ನೋಡೋಣ, ಅದೇ ದಾನವನ್ನು ಹಿಂಪಡೆಯೋದು. ಇದು ನಮ್ಮ ವೈಯಕ್ತಿಕ ಶುದ್ಧತೆಯಿಂದ ಸ್ವಲ್ಪ ಆಚೆ ಬಂದು ಸಮಾಜದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದನ್ನ ಹೇಳುತ್ತೆ. ಸಮಾಜದಲ್ಲಿ ನಾವು ಇತರರ ಜೊತೆ ಹೇಗೆ ನಡ್ಕೊಳ್ತೇವೆ ಅನ್ನೋದು ನಮ್ಮ ಆಧ್ಯಾತ್ಮಿಕತೆಯಷ್ಟೇ ಮುಖ್ಯ ಅಲ್ವಾ? ಹಾಗಾಗಿ ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಅಂದ್ರೆ ನಾವು ಮಾಡುವ ಕೆಲವೊಂದು ನಿರ್ದಿಷ್ಟ ಕೆಲಸಗಳು ಹೇಗೆ ಮಹಾಪಾಪಗಳಾಗುತ್ತವೆ ಅನ್ನೋದು. ಉದಾಹರಣೆಗೆ, ಯಾರಿಗಾದರೂ ದಾನವನ್ನು ಕೊಟ್ಟು ಆಮೇಲೆ ಸ್ವಾರ್ಥದಿಂದ ಅದನ್ನ ವಾಪಸ್ ಪಡೆಯೋದು, ಗುರುವಿನ ಪತ್ನಿಯ ಮೇಲೆ ಕೆಟ್ಟ ದೃಷ್ಟಿ ಬೀರೋದು ಮತ್ತು ಧರ್ಮ ಅಥವಾ ಧಾರ್ಮಿಕ ಮೌಲ್ಯಗಳನ್ನ ಅಗೌರವಿಸೋದು. ಈ 3 ಕೆಲಸಗಳನ್ನ ಮಾಡುವವರು ನೇರವಾಗಿ ಶಿವನ ಕೋಪಕ್ಕೆ ಗುರಿಯಾಗ್ತಾರೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನ ಅನ್ವಯಿಸಿ ನೋಡಿದ್ರೆ ದಾನ ಮಾಡೋದು ಖಂಡಿತ ಪುಣ್ಯದ ಕೆಲಸವೇ. ಆದರೆ ಆ ದಾನದ ಹಿಂದೆ ಏನಾದ್ರೂ ಸ್ವಾರ್ಥ, ಅಹಂಕಾರ ಅಥವಾ ಕೊಟ್ಟು ಮೇಲೆ ಅಯ್ಯೋ ಯಾಕಾದ್ರೂ ಕೊಟ್ಟೆ ಅನ್ನೋ ಪಶ್ಚಾತ್ತಾಪ ಬಂದ್ರೆ ಆ ದಾನದ ಮೌಲ್ಯ ಸಂಪೂರ್ಣವಾಗಿ ಶೂನ್ಯ ಆಗಿಬಿಡುತ್ತೆ. ಆಧ್ಯಾತ್ಮಿಕವಾಗಿ ನಮಗೆ ಅದರ ಪುಣ್ಯ ಸಿಗಬೇಕು ಅಂದ್ರೆ ನಾವು ನೀಡುವಿಕೆ ಸಂಪೂರ್ಣವಾಗಿ ನಿಸ್ವಾರ್ಥವಾಗಿರ್ಬೇಕು. ಕೊಟ್ಟಿದ್ದನ್ನು ವಾಪಸ್ ಪಡೆಯುವ ಬುದ್ಧಿ ಇದೆಯಲ್ಲ, ಅದು ಮಹಾದೇವನಿಗೆ ವಿಪರೀತ ಕೋಪ ತರಿಸುವ ವಿಚಾರ. ಈಗ 3ನೇ ಮತ್ತು ಕೊನೆಯ ಮಹಾಪಾಪದ ಕಡೆ ಬರೋಣ, ಅದೇ ಪೋಷಕರಿಗೆ ಅಗೌರವ ಮತ್ತು ಇತರ ಕ್ಷಮಿಸಲಾಗದ ಅಪರಾಧಗಳು. ಇದು ನೇರವಾಗಿ ನಮ್ಮ ಕುಟುಂಬದ ಮೌಲ್ಯಗಳು, ಸಾಮಾಜಿಕ ಸಾಮರಸ್ಯ ಮತ್ತು ಹಿರಿಯರಿಗೆ ನಾವು ಕೊಡುವ ಗೌರವಕ್ಕೆ ಸಂಬಂಧಪಟ್ಟ ವಿಚಾರ. ಇಲ್ಲಿ ಅತ್ಯದ್ಭುತವಾಗಿ ವಿವರಿಸಿರುವ ವಿಷಯ ಏನಂದ್ರೆ, ದುರ್ಬಲರನ್ನು, ಮುಗ್ಧರನ್ನು ಮತ್ತು ನಮ್ಮನ್ನ ಹೆತ್ತು ಹೊತ್ತವರನ್ನು ನಿಂದಿಸುವುದು ನಮ್ಮೆಲ್ಲಾ ಪುಣ್ಯಗಳನ್ನು ಹೇಗೆ ನಾಶ ಮಾಡುತ್ತೆ ಅನ್ನೋದು.
ದೇವಸ್ಥಾನದಲ್ಲಿ ಕಳ್ಳತನ ಮಾಡುವುದು, ಯಾವ ತಪ್ಪು ಮಾಡದ ಮುಗ್ಧರನ್ನು ಸಿಕ್ಕಿಹಾಕಿಸಿ ಅವರಿಗೆ ತೊಂದರೆ ಕೊಡುವುದು, ಮಹಿಳೆಯರನ್ನು ಮತ್ತು ಪೋಷಕರನ್ನು ಕಠಿಣ ಮಾತುಗಳಿಂದ ಬೈಯುವುದು ಮತ್ತು ನಮ್ಮ ಪೂರ್ವಜರನ್ನು ಅವಮಾನಿಸುವುದು ಇವೆಲ್ಲವೂ ಶಿವಪುರಾಣದ ಪ್ರಕಾರ ಎಂತಹ ಘೋರವಾದ ಪಾಪಗಳು ಗೊತ್ತಾ? ಖಂಡಿತ ಇವು ಕ್ಷಮಿಸಲಾಗದ ಪಾಪಗಳು. ನಿಜಕ್ಕೂ ಈ ಅಂಶ ನಮ್ಮ ಕಣ್ಣು ತೆರೆಸುವಂತಿದೆ. ಮನೆಯಲ್ಲಿ ಅಪ್ಪಾಮನಿಗೆ ನೋವು ಕೊಟ್ಟು, ಸಮಾಜದಲ್ಲಿ ಮುಗ್ಧರಿಗೆ ಕಷ್ಟ ಕೊಟ್ಟು, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಗಂಟೆಗಟ್ಲೆ ಭಕ್ತಿಯ ನಾಟಕ ಆಡಿದ್ರೆ ಅದರಿಂದ ಏನೇನೂ ಪ್ರಯೋಜನ ಇಲ್ಲ. ತಂದೆ ತಾಯಿಯ ಕಣ್ಣೀರಿಗೆ ಕಾರಣವಾಗುವವರನ್ನ, ಮುಗ್ಧರಿಗೆ ಅನ್ಯಾಯ ಮಾಡುವವರನ್ನ ಪರಮಶಿವ ಎಂದಿಗೂ ಕ್ಷಮಿಸುವುದಿಲ್ಲ. ದೈವಭಕ್ತಿಯಂದ್ರೆ ಕೇವಲ ದೇವರ ಮೇಲಿನ ಪ್ರೀತಿ ಮಾತ್ರ ಅಲ್ಲ, ಅದು ನಮ್ಮ ಸುತ್ತಮುತ್ತಲಿರುವ ಜನರ ಮೇಲಿನ ಕರುಣೆ ಕೂಡ ಹೌದು. ಹಾಗಾದರೆ ಈ ಎಲ್ಲದರ ಸಾರಾಂಶ ಏನು? ಬನ್ನಿ ಪೂಜೆಯ ನೈಜ ಅರ್ಥವನ್ನು ತಿಳಿದುಕೊಳ್ಳೋಣ. ನಾವು ಇಲ್ಲಿಯವರೆಗೆ ನೋಡಿದ ಈ 3 ಪ್ರಮುಖ ಎಚ್ಚರಿಕೆಗಳನ್ನು ಒಟ್ಟುಗೂಡಿಸಿ ಶಿವಪುರಾಣವು ನಮಗೆ ನೀಡುವ ಅಂತಿಮ ಮತ್ತು ಅತ್ಯಂತ ಆಳವಾದ ತೀರ್ಮಾನ ಇದು. ಇದೇ ಶಿವಪುರಾಣದ ಮೂಲ ಸಾರಾಂಶ ಅಂತಾನೆ ಹೇಳಬಹುದು. ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವಮಾನವಿಡೀ ಪ್ರತಿದಿನವೂ ಶಿವನನ್ನ ಆರಾಧಿಸಿರಬಹುದು. ಆದರೆ ಆತ ನಾವು ಈ ಮೊದಲು ಮಾತನಾಡಿದ ಆ 3 ತಪ್ಪುಗಳನ್ನ ಅಂದ್ರೆ ಅಪವಿತ್ರ ಉದ್ದೇಶ, ದಾನವನ್ನು ಹಿಂಪಡೆಯುವುದು ಮತ್ತು ಪೋಷಕರು ಹಾಗೂ ಮುಗ್ಧರಿಗೆ ನೋವುಂಟು ಮಾಡುವುದು, ಈ ತಪ್ಪುಗಳನ್ನ ಮಾಡ್ತಾನೇ ಇದ್ರೆ ಆತನ ಆಜೀವ ಪೂಜೆ ಸಂಪೂರ್ಣವಾಗಿ ಅಪೂರ್ಣ ಮತ್ತು ನಿಷ್ಪ್ರಯೋಜಕ ಆಗಿಬಿಡತ್ತೆ. ನಾವು ಮಾಡುವ ಪೂಜೆ ಪುನಸ್ಕಾರಗಳು ನಮ್ಮ ನೈತಿಕ ಭ್ರಷ್ಟಾಚಾರವನ್ನು ಮುಚ್ಚಿಟ್ಟುಕೊಳ್ಳುವ ಗುರಾಣಿಯಾಗಲು ಖಂಡಿತ ಸಾಧ್ಯವಿಲ್ಲ. ಈ ಒಂದು ಪ್ರಬಲವಾದ ಪ್ರಶ್ನೆಯೊಂದಿಗೆ ನಾವು ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೇವಲ ದೇವಸ್ಥಾನದ 4 ಗೋಡೆಗಳ ಒಳಗೆ ನಾವು ಮಾಡುವ ಪೂಜೆ ಮಾತ್ರವೇ ಭಕ್ತಿ ಅಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಇತರರ ಜೊತೆ ಹೇಗೆ ನಡೆದುಕೊಳ್ತೇವೆ, ನಮ್ಮ ಮನಸ್ಸಿನ ಆಲೋಚನೆಗಳು ಎಷ್ಟು ಶುದ್ಧವಾಗಿವೆ ಮತ್ತು ನಮ್ಮ ಸುತ್ತಲಿನ ಜೀವಿಗಳ ಬಗ್ಗೆ ನಮಗೆಷ್ಟು ಕರುಣೆ ಇದೆ ಅನ್ನೋದೇ ನಮ್ಮ ನಿಜವಾದ ಭಕ್ತಿಯನ್ನ ನಿರ್ಧರಿಸುತ್ತೆ. ನಮ್ಮ ದಿನನಿತ್ಯದ ಆಚರಣೆಗಳ ಆಚೆಗೂ ಯೋಚಿಸಿ ನಮ್ಮ ದೈನಂದಿನ ಕೆಲಸಗಳ ಶುದ್ಧತೆಯನ್ನ ಪರೀಕ್ಷಿಸಿಕೊಳ್ಳಲು ಈ ವಿಷಯ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಅಂತ ಆಶಿಸುತ್ತೇನೆ. ಈ ಅದ್ಭುತವಾದ ವಿವರಣೆಯ ಮೂಲಕ ನಾವೆಲ್ಲರೂ ಒಂದು ಹೊಸ ವಿಷಯವನ್ನ ಕಲಿತಿದ್ದೇವೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.